ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ತೇಜು ಸ್ಪೆಷಲ್ ಚಾನೆಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹೆಚ್ಚಿನ ನೋಟಿಫಿಕೇಷನಿಗಾಗಿ ಕೀಪ್ ಸಪೋರ್ಟಿಂಗ್. ಇವತ್ತಿನ ನಮ್ಮ ರೆಸಿಪಿ ಖಾರ. ಈ ಖಾರ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಒಂದು 10ರಿಂದ 11 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹಾಗೂ 1 ಸ್ಪೂನ್ ಮೆಣಸು, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು ಹಾಗೂ 1 ಕಪ್ ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ನಾನು ತೊಗೊಂಡಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ನಾನಿಲ್ಲಿ ಗ್ಯಾಸ್ನ ಆನ್ ಮಾಡಿ ಒಂದು ಪ್ಯಾನ್ ಇಡ್ತೀನಿ. ಪ್ಯಾನ್ ಕಾದ ನಂತರ ನಾನಿಲ್ಲಿ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಬರೀ ಹಾಗೆ ಫ್ರೈ ಮಾಡ್ಕೊತೀನಿ. ಇಲ್ಲಿ ನಾನು ಆಯಿಲ್ನ ಹಾಕ್ತಿಲ್ಲ. ಈ ಖಾರ ನಮಗೆ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನಾವು ದೋಸೆಗೆ, ಚಪಾತಿಗೆಲ್ಲ ತಿನ್ಬೋದು. ಹಾಗೂ ಸಾಂಬಾರಿಲ್ಲ ಅಂದರೆ ಸ್ವಲ್ಪ ಬಿಸಿ ಅನ್ನಕ್ಕೆ ತುಪ್ಪ ಸಹಿತ ಹಾಕ್ಕೊಂಡು ತಿನ್ಬೋದು. ಈಗ ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪನೇ ನಾವು ಹುರ್ಕೊಂಡಿದ್ದೀವಿ, ಅದು ಸ್ವಲ್ಪ ಕಪ್ ಆಗಿದೆ ಮೆಣಸಿನ್ಕಾಯಿ, ನೀವು ನೋಡ್ತಾ ಇದ್ದೀರಾ. ಈ ಒಣಮೆಣಸಿನ್ಕಾಯಿನ ಈಗ ನಾನು ಒಂದು ಜಾರಿಗೆ ಹಾಕೋತಾ ಇದ್ದೀನಿ. ಜಾರಿಗೆ ಹಾಕ್ಕೊಂಡು ಇದಕ್ಕೆ ನಾನು ಆಗಲೇ ತೋರಿಸಿದ್ನಲ್ಲ ಸ್ವಲ್ಪ 1 ಸ್ಪೂನಷ್ಟು ಮೆಣಸು, ಈ ಮೆಣಸನ್ನ ನಾನು ಇಲ್ಲಿ ಒಣಮೆಣಸಿನ್ಕಾಯಿಗೆ ಹಾಕೋತಾ ಇದ್ದೀನಿ. ಹಾಗೂ 1 ಸ್ಪೂನ್ ಜೀರಿಗೆ, ಇಲ್ಲಿ ನಾನು 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸನ್ನ ಹಾಕ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಲ್ಲಿ ಆಲ್ರೆಡಿ ಖಾರ ಇರುತ್ತೆ, ಸ್ವಲ್ಪ ನೋಡಿ ನೀವು ಮೆಣಸನ್ನ ಹಾಕೋಬೇಕು. ಇಲ್ಲಿ ನಾನು 2 ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ, 2 ಬೆಳ್ಳುಳ್ಳಿ. ಇವಾಗ ಇದಿಷ್ಟನ್ನು ನಾವು ಸಣ್ಣದಾಗಿ ಒಂದು ಸಲ ರೋಲ್ ಮಾಡೋಣ. ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಅದಾದಮೇಲೆ ನಾವಿಲ್ಲಿ ಹುಣಸೆಹಣ್ಣು ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಸೇರಿಸಿ ಇಲ್ಲಿ ನಾವು ಇನ್ನೊಂದು ರೋಲ್ನ ರುಬ್ತೀವಿ. ಸೊ ಇದು ರುಬ್ಬಾದ್ಮೇಲೆ ಹೇಗೆ ಕಾಣುತ್ತೆ ತೋರಿಸ್ತೀನಿ ನೋಡಿ. ಇದು ರುಬ್ಬಾದ್ಮೇಲೆ ಈ ಥರ ಕಾಣಿಸುತ್ತೆ. ಸೊ ಇಲ್ಲಿದೆ ನಮ್ಮ ಸ್ಪೆಷಲ್ ಖಾರ. ಪ್ಲೀಸ್ ಎಲ್ಲರೂ ತಿಂದು ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ತಿಳಿಸಿ.